ನಿಮ್ಮಲ್ಲಿ ಯಾರಾದರೂ ನಿಯರ್ ಬೈ ಯಲಹಂಕ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ, ಯಾಕೆ ಅಂತ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿರುವಂಥ ವಸ್ತುಗಳನ್ನ ಯಾವ ರೀತಿ ನೀಟಾಗಿ ಸ್ಟೋರ್ ಮಾಡ್ಕೊಳ್ಬೋದು ಅಥವಾ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮನೆಯಲ್ಲಿರುವಂಥ ವಸ್ತುಗಳನ್ನ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇದರಿಂದ ಡೆಫಿನೆಟ್ಲಿ ನಿಮ್ಮನೇನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಫಸ್ಟು ನಾನು ಸ್ನ್ಯಾಕ್ಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಮಕ್ಕಳು ಮನೇಲಿದ್ದಾರೆ ಅಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕಾಗುತ್ತೆ. ಇಲ್ಲಿ ನಾನು ನಂದಿನಿ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಮೇಯ್ನಾಗಿ ನಂದಿನಿ ಕೊಕೊನೆಟ್ ಬಿಸ್ಕೆಟ್ಸ್ ಬರುತ್ತೆ ಅಲ್ವಾ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ಒಂದು ಟಪ್ಪರ್ ವೇರ್ ಬಾಕ್ಸ್ನ ತೊಗೊಂಡು ಅದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸ್ಟೀಲ್ ಬಾಕ್ಸಲ್ಲೆಲ್ಲ ಆರ್ಗನೈಸ್ ಮಾಡೋದಾದರೆ ತೆಗಿಬೇಕಾದ್ರೆ ಶಾರ್ಪ್ ಎಡ್ಜಸ್ ಎಲ್ಲ ಮಕ್ಕಳಿಗೆ ಕೈಗೆ ತಾಕುತ್ತೆ ಅನ್ನೋದ್ರಿಂದ ನಾವು ಫಸ್ಟ್ ಟೈಮ್ ಈ ರೀತಿ ಮಿಲ್ಕ್ ಬಾಟಲ್ಸ್ ಕೂಡ ತೊಗೊಂಡು ಬಂದಿದ್ವಿ. ಬಟ್ ಟೇಸ್ಟ್ ವೈಸ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ನೆಕ್ಸ್ಟು ಫ್ರೂಟ್ಸ್ನೆಲ್ಲ ಕೂಡ ಒಂದು ಬಾಸ್ಕೆಟ್ ರೀತಿ ಅಥವಾ ಈ ರೀತಿ ಒಂದು ದೊಡ್ಡದಾಗಿರುವಂಥ ಪ್ಲೇಟ್ನ ತೊಗೊಂಡು ಎಲ್ಲದನ್ನು ಇದರಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸೀಸನಲ್ ವೈಸ್ ಸಿಗೋವಂತಹ ಎಲ್ಲ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಸೀಸನಲ್ಲಿ ಬೆಲ್ಲದ ಹಣ್ಣು ಕೂಡ ಜಾಸ್ತಿ ಸಿಗ್ತಾ ಇರುತ್ತೆ. ಎಲ್ಲಾದರೂ ಕಾಣಿಸಿದ್ರೆ ನೀವು ಒಂದ್ಸರಿ ಜ್ಯೂಸ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಗೆ ಬೇಕಾಗಿರುವಂಥ ಕೆಲವೊಂದು ಗ್ರಾಸರೀಸ್ನ ತರಿಸ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಡಿಟರ್ಜೆಂಟ್ ಲಿಕ್ವಿಡು. ಯೂಶ್ವಲಿ ಇಂಕೋ ಲಿಕ್ವಿಡ್ನ ತರ್ತಿದ್ದೆ. ಸೊ ಅದೇ ಒಂದು ಫ್ರೇಗ್ರೆನ್ಸ್ ಇರುವಂತಹ ಲಿಕ್ವಿಡ್ ಈಗ 5 ಲೀಟರ್ ಕೆಪಾಸಿಟಿಯಲ್ಲಿ ಬಂದಿದೆ. ಬಟ್ ಇದರ ಬ್ರ್ಯಾಂಡ್ ನೇಮ್ ಚೇಂಜ್ ಇದೆ. ಇದು ಚೆನ್ನಾಗಿದ್ರೆ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ. ಈ ರೀತಿ ಎಲ್ಲದನ್ನ ಕೂಡ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಯೂಶ್ವಲಿ ಈ ರೀತಿ ಪ್ರತಿ ಸರಿ ಕೂಡ ಜೋಡಿಸ್ಕೊಳ್ಳೋಕ್ಕೇನು ಹೋಗಲ್ಲ. ಆ ಬ್ಯಾಗಿಂದ ತೆಗೆದು ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲ ಆರ್ಗನೈಸ್ ಮಾಡಬೇಕು ಅಲ್ಲಿ ಮಾಡ್ತಾ ಹೋಗ್ತೀನಿ. ಬಟ್ ವೀಡಿಯೋಗೋಸ್ಕರ ನೀಟಾಗಿ ತೋರಿಸೋದಕ್ಕೋಸ್ಕರ ಈ ರೀತಿ ನಾನು ಎಲ್ಲ ವಸ್ತುಗಳನ್ನ ಒಂದು ಕಡೆ ಇಟ್ಟು ತೋರಿಸ್ತಾ ಇದ್ದೀನಿ. ಈಗ ಎಲ್ಲದನ್ನ ಕೂಡ ಒಂದು ಕಡೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಈ ಒಂದು ಜಾಗದಲ್ಲಿ ಆರ್ಗನೈಸ್ ಮಾಡಬೇಕಾದ್ರೆ ಫಸ್ಟಿಗೆ ನಾನು ಹಳೆ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಅಂದರೆ ಲಾಸ್ಟ್ ಟೈಮ್ ತಂದಿರೋದನ್ನೆಲ್ಲ ಕೂಡ ಫ್ರಂಟಿಗೆ ಇಟ್ಟು ಈಗ ತಂದಿರೋ ಗ್ರಾಸರೀಸ್ನೆಲ್ಲ ಕೂಡ ಬ್ಯಾಕ್ ಸೈಡ್ ಇಡ್ತೀನಿ. ಕೆಲವೊಂದು ಸರಿ ಮಿಸ್ಟೇಕ್ ಆಗಿ ಈ ರೀತಿ ಚೆಲ್ತಾ ಇರುತ್ತೆ. ಅದನ್ನ ಆಗಿಂದಾಗಲೇ ಕ್ಲೀನ್ ಮಾಡಿದ್ರೆ ಚಿಕ್ಕ ಚಿಕ್ಕ ಪಾಕೆಟ್ಸಲ್ಲಿ ಬಂದಿರುವಂಥ ಸ್ಪೈಸಸ್ನೆಲ್ಲ ಕೂಡ ಒಂದು ಬಾಸ್ಕೆಟ್ನ ತೊಗೊಂಡು ಈ ರೀತಿಯಾಗಿ ಜೋಡಿಸ್ಕೊಳ್ತೀನಿ. ಪಾಕೆಟ್ ಒನ್ಸ್ ಓಪನ್ ಮಾಡಿದಾದ್ಮೇಲೆ ಏನಾದ್ರು ಉಳಿದಿದ್ರೆ ಉಳಿದಿರುವಂಥ ಗ್ರಾಸರೀಸ್ನ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಒಂದು ವುಡನ್ ಬಾಸ್ಕೆಟಲ್ಲಿ. ಇದರಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕೆಲವೊಂದಕ್ಕೆ ನಾನು ಆ ಕವರಿಂದಾನೇ ಗಂಟಾಕಿರ್ತೀನಿ ಅಥವಾ ಕೆಲವೊಂದಕ್ಕೆ ಈ ರೀತಿ ಕ್ಲಿಪ್ಸ್ ಎಲ್ಲ ಸಿಗುತ್ತೆ ಅಲ್ವಾ, ಈ ಒಂದು ಕ್ಲಿಪ್ಸಿಂದ ಸೀಲ್ ಮಾಡ್ಕೊಳ್ತೀನಿ. ಇದರಿಂದ ಏರ್ ಒಳಗಡೆ ಹೋಗ್ದಿರ ಇರುತ್ತೆ, ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ ಅನ್ನೋದ್ರಿಂದ. ನೆಕ್ಸ್ಟು ಮೇಯ್ನಾಗಿ ಬೆಳಗ್ಗೆನೇ ನ್ಯೂಸ್ ಪೇಪರ್ ಅನ್ನೋದು ಬರ್ತಾ ಇರುತ್ತೆ. ಪ್ರತಿದಿನ ಒಂದೊಂದು ನ್ಯೂಸ್ ಪೇಪರ್ ಕಲೆಕ್ಟ್ ಆಗ್ತಾ ಸೊ ಇಲ್ಲಿ ಸೆಂಟರ್ ಟೇಬಲ್ ಮೇಲೆ ಅಥವಾ ಸೆಂಟರ್ ಟೇಬಲ್ ಕೆಳಗಡೆ ಸ್ಟೋರೇಜ್ಗೆ ಏನು ಕೊಟ್ಟಿದ್ದಾರೆ ಇಲ್ಲೆಲ್ಲ ತುಂಬ ಮೆಸ್ಸಿಯಾಗಿ ಕನ್ವರ್ಟ್ ಆಗಿರುತ್ತೆ. ಫಸ್ಟು ನಾನು ನ್ಯೂಸ್ ಪೇಪರ್ನ ಇಡೋದಕ್ಕೋಸ್ಕರ ಒಂದು ಜಾಗನ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರಿಂದ ಈ ರೀತಿ TV ಯೂನಿಟ್ ಕೆಳಗಡೆ ಒಂದು ರ್ಯಾಕಲ್ಲಿ ನ್ಯೂಸ್ ಪೇಪರ್ಸ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇದರಿಂದ ನೋಡೋಕ್ಕೂ ಕೂಡ ನೀಟಾಗಿರುತ್ತೆ. ನ್ಯೂಸ್ ಪೇಪರ್ಸು ಈ ಸೆಂಟರ್ ಟೇಬಲ್ ಮೇಲೆ ಎಲ್ಲ ಕಡೆ ಕೂಡ ಬೀಳ್ದಿರ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ ಎಲ್ಲ ಏನು ಬಂದಿರುತ್ತೆ, ಸೊ ಪುಟ್ಟದಾಗಿರುವಂಥ ಪೇಪರ್ಸಲ್ಲಿ ತರಕಾರಿಗಳೆಲ್ಲ ಕಟ್ ಮಾಡಬೇಕಾದ್ರೆ ವೇಸ್ಟನ್ನ ಕಲೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರಿಂದ ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಒಂದು ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೆಂಟರ್ ಟೇಬಲ್ ಮೇಲೆ ಏನಾದ್ರು ಡೆಕೋರ್ ಆ್ಯಡ್ ಮಾಡಬೇಕು ಅನ್ನೋದಾದರೆ ಇಂಡೋರ್ ಪ್ಲಾಂಟ್ ಈಸ್ ದ ಬೆಸ್ಟ್. ಜಸ್ಟ್ ಇಂಡೋರ್ ಪ್ಲಾಂಟ್ನ ಇಡ್ತಿದ್ದಂಗೆ ಆ ಒಂದು ಜಾಗಕ್ಕೆ ಒಂದು ಒಳ್ಳೆ ಕಳೆ ಅನ್ನೋದು ಬಂದುಬಿಡುತ್ತೆ. ಆಲ್ಮೋಸ್ಟ್ ನಾನಿಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಇಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಕೆಲವೊಂದು ಸರಿ ಇಂಡೋರ್ ಪ್ಲಾಂಟ್ನ ನಾನು ಬಿಸಿಲಿಗೆ ಇಟ್ಟಾಗ ಬೇರೆ ಇಂಡೋರ್ ಪ್ಲಾಂಟ್ಸ್ನ ಇಲ್ಲಿ ಇಡ್ತಾ ಇರ್ತೀನಿ. ಕೆಲವೊಂದು ರಾಗಿ ಮಲ್ಟಿಗ್ರೈನ್ ಆಟ ಎಲ್ಲ ಕೂಡ ಮಿಲ್ ಮಾಡಿಸ್ಕೊಂಬರ್ಬೇಕಾಗಿತ್ತು. ಎಲ್ಲದನ್ನ ಕೂಡ ಬಾಕ್ಸಲ್ಲಿ ಹಾಕಿ ಈ ರೀತಿ ರೆಡಿಯಾಗಿ ಇಟ್ಟಿದ್ದೀನಿ. ಈ ಬಾಕ್ಸಲ್ಲಿ ನಾನು ರಾಗಿನ ಸ್ಟೋರ್ ಮಾಡ್ಕೊಳ್ತೀನಿ, ರಾಗಿ ಫ್ಲೋರ್ನ ಸ್ಟೋರ್ ಮಾಡ್ಕೊಳ್ತೀನಿ.
ಇದರಲ್ಲಿ ನಾನು ಬಾತ್ ಪೌಡರ್ ಲಾಸ್ಟ್ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೆ ಅಲ್ವಾ, ಸೊ ಬಾತ್ ಪೌಡರ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಮಲ್ಟಿಗ್ರೈನ್ ಆಟ, ಗೋಧಿ ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಬರೋದಕ್ಕೋಸ್ಕರ ಈ ರೀತಿಯಾಗಿ ಇಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟು ಬೆಡ್ ಬಾಕ್ಸ್ ಬಂದಿರುತ್ತೆ, ಅಂದರೆ ಪ್ರತಿಯೊಂದು ಕಾಟ್ಗೂ ಕೂಡ ಕೆಳಗಡೆ ಬೆಡ್ ಬಾಕ್ಸ್ ಅನ್ನೋದು ಮಾಡಿಸ್ಕೊಂಡಿದ್ದೀವಿ. ಇದು ಕಸ್ಟಮೈಸ್ ಆಗಿರೋದ್ರಿಂದ ಇಲ್ಲೇನು ನೋಡ್ತಿದ್ದೀರಾ, ಇದು ಪ್ರೊಟೆಕ್ಟರ್ಸು. ಮಕ್ಕಳಿರುವಂಥ ಮನೆಯಲ್ಲಿ ಅಥವಾ ಬೆಡ್ ಮೇಲೇ ಎಲ್ಲ ಕೆಲಸ ಮಾಡ್ತಿದ್ದಾಗ ನೀರೆಲ್ಲ ಚೆಲ್ತಿರುತ್ತೆ ಅಲ್ವಾ, ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ರೆ ಬೆಡ್ಡು ಸೇಫ್ ಆಗಿರುತ್ತೆ. ಐಕಿಯಿಂದ ತಂದಿರುವಂಥ ಕೆಲವೊಂದು ಬ್ಲಾಂಕೆಟ್ ಕವರ್ಸ್ ಇರ್ಬೋದು, ಎಲ್ಲದನ್ನ ಕೂಡ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಐಕಿಯಾ ಶಾಪಿಂಗ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಕಂಟಿನ್ಯೂಷನ್ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಕಮ್ಮಿಂಗ್ ವಿಡಿಯೋಸಲ್ಲಿ ನೀವು ಅದನ್ನು ಕೂಡ ನೋಡ್ತಾ ಹೋಗ್ತೀರಾ. ನೆಕ್ಸ್ಟು ಬೆಡ್ ಕವರ್ಸ್ ಇರ್ಬೋದು, ಬೆಡ್ ಸ್ಪ್ರೆಡ್ಸ್ ಎಲ್ಲ ಏನಿರುತ್ತೆ ಅದೆಲ್ಲದನ್ನ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ. ಲಾಸ್ಟ್ ವಿಡಿಯೋಸಲ್ಲಿ ಸ್ಟೋರೇಜ್ ಯಾವ ರೀತಿ ಮಾಡ್ತೀರಾ ವಸ್ತುಗಳನ್ನೆಲ್ಲ ತೋರಿಸಿ ಅಂತ ಕೇಳ್ತಾ ಇದ್ರಿ, ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಬೆಡ್ ಬಾಕ್ಸ್ ಏನಾದ್ರು ಇದ್ರೆ ಇದನ್ನ ತುಂಬಾ ಸ್ಟೋರೇಜ್ ಪರ್ಪಸ್ ಆಗಿ ಉಪಯೋಗಿಸ್ಕೊಳ್ಬಹುದು. ಇಲ್ಲಿ ನೋಡ್ತಿದ್ದೀರಲ್ವಾ, ಈ ರೀತಿ ಚಾಪೆಗಳಿರ್ಬೋದು, ಮ್ಯಾಟ್ಸ್ ಇರ್ಬೋದು, ಅಥವಾ ಮಕ್ಕಳ ಟಾಯ್ಸ್ ಇರ್ಬೋದು, ಎಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಬಹುದು. ಇನ್ನೊಂದು ಕಡೆ ಬೆಡ್ ಬಾಕ್ಸ್ ಅಲ್ಲಿ ನಾನು ಈ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಟಾಯ್ಸು ಮತ್ತು ವಿಂಟರಲ್ಲಿ ಮಾತ್ರ ಹಾಕೊಳ್ಳುವಂಥ ಸ್ಲಿಪ್ಪರ್ಸ್, ಅಂದರೆ ಮನೆ ಒಳಗಡೆ ಹಾಕುವಂಥ ಸ್ಲಿಪ್ಪರ್ಸು ಎಲ್ಲದನ್ನ ಕೂಡ ನೀಟಾಗಿ ವಾಶ್ ಮಾಡಿ ಈ ರೀತಿ ಚಾಪೆಗಳೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ಟಡಿ ಯೂನಿಟು. ಸೊ ಫಸ್ಟಿಗೆ ನಾನು ಎಲ್ಲ ವಸ್ತುಗಳನ್ನ ತೆಗೆದು ಈ ಒಂದು ಜಾಗನ ಈ ರೀತಿ ಸ್ಪ್ರೇನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ್ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಒಂದು ಕವರ್ನ ನಾನು ಈ ರೀತಿ ಆರ್ಗನೈಸರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಓಲ್ಡ್ ಜ್ಯುವೆಲರಿ ಪೌಚಸ್ಸು, ಬಾಕ್ಸಸ್ ಎಲ್ಲ ಏನಿರುತ್ತೆ ಅದನ್ನು ಈ ರೀತಿ 1 by 1 ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟದೆಲ್ಲ ಕೂಡ ಈ ಒಂದು ಕವರ್ ಆರ್ಗನೈಸರ್ ಏನಿತ್ತು, ಪೇಪರ್ ಆರ್ಗನೈಸರ್ ಏನಿತ್ತು ಅದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಕೆಲವೊಂದು ಬ್ಯಾಗ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ಅಕಸ್ಮಾತ್ ನಾವು ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ಒಂದು ಜೊತೆ ಬಟ್ಟೆ ಎಲ್ಲ ಕೂಡ ಇಟ್ಕೊಳ್ಬೋದು. ಅಂಥ ಬ್ಯಾಗ್ಸ್ನ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂಥ ಬ್ಯಾಗ್ಸ್ನ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೂಡ ಸ್ಯಾರಿ ಕವರ್ಸು. ಸಿಲ್ಕ್ ಸ್ಯಾರೀಸ್ನೆಲ್ಲ ಕೂಡ ನಾವು ಒಕೇಶನಲ್ಲಿ ಅಥವಾ ಏನಾದ್ರು ಫಂಕ್ಷನ್ಸಲ್ಲೆಲ್ಲ ಕೂಡ ಕ್ಯಾರಿ ಮಾಡ್ತಿರ್ತೀವಲ್ವ, ಆ ಟೈಮಲ್ಲಿ ಈ ಒಂದು ಸ್ಯಾರಿ ಕವರ್ಸ್ನ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ನೆಕ್ಸ್ಟು ಇನ್ನೊಂದು ರ್ಯಾಕಲ್ಲಿ ನನ್ನ ಜಾಬ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಬುಕ್ಸು ಮತ್ತು ಕೆಲವೊಂದು ಈ ಗಿಫ್ಟಿಂಗ್ ಕವರ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ರ್ಯಾಂಡಮ್ ಆಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೆ. ಈಗ ಅದೆಲ್ಲದನ್ನ ಕೂಡ ಒಂದ್ಸರಿ ಹೊರಗಡೆ ತೆಗೆದು ಈ ಒಂದು ಏರಿಯಾನ ನೀಟಾಗಿ ಕ್ಲೀನ್ ಮಾಡಿ ಅದರ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಒಳಗಡೆ ಕಾಸ್ಟ್ಲಿ ಆಗಿರುವಂಥ ಆರ್ಗನೈಸರ್ಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿರುವಂತಹ ಸ್ಯಾರಿ ಬಾಕ್ಸಸ್ ಎಲ್ಲ ಕೂಡ ಯೂಸ್ ಮಾಡಿಕೊಂಡು ನೀಟಾಗಿ ಒಂದು ಜಾಗನ ಅರೇಂಜ್ ಮಾಡ್ಕೊಳ್ಬೋದು. ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಸಿಸರ್ಸ್ ಇರ್ಬೋದು ಮತ್ತು ಸ್ಟೆಪ್ಲರ್ಸ್ ಎಲ್ಲ ಬರುತ್ತೆ ಅಲ್ವಾ, ಮಾರ್ಕರ್ಸು, ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನೊಂದು ಫುಡ್ ಬಾಕ್ಸ್ ಬರುತ್ತೆ ಅಲ್ವಾ ಬ್ಲಾಕ್ ಕಲರ್ದು, ಅದರಲ್ಲಿ ನಾನು ಕೆಲವೊಂದು ಗಾಗಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಒಂದು ರೀತಿ ನೋಡ್ತಿದ್ದೀರಲ್ವ, ಮಕ್ಕಳು ಕಾರ್ಡ್ಸ್ ಎಲ್ಲ ಮಾಡ್ತಾರಲ್ವ, ಆ ಒಂದು ಕಾರ್ಡ್ಸ್ ಮಾಡಿದಾಗ ನೋಡಿ ನಾವು ಸೈಡ್ಗೆ ಇಡ್ತೀರ ಈ ಕಾರ್ಡ್ಸ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಒಂದು ಫೈಲಲ್ಲಿ ಇಟ್ಕೊಳ್ಳೋದಾದರೆ ಒಂದು 4-5 ವರ್ಷಗಳಾದಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಈ ಕಾರ್ಡ್ಸ್ ಎಲ್ಲ ಕೂಡ ಒಳ್ಳೆ ಸ್ವೀಟ್ ಮೆಮೊರೀಸ್ ಆಗಿರುತ್ತೆ. 햇살이 너무 좋았어 그냥 모두 좋았어. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಅಲ್ಲಲ್ಲಿ ಎಸೆನ್ಷಿಯಲ್ ಆಯಿಲ್ ಬಾಟಲ್ಸ್ನ ಇಟ್ಟಿರ್ತೀನಿ. ಕಾರಣ ಎಲ್ಲಾದರೂ ಸಣ್ಣ ಹುಳ ಕಾಣಿಸಿದ್ರು ಕೂಡ ಆ ಒಂದು ಪ್ಲೇಸಲ್ಲಿ ನಾನು ಈ ಒಂದು ಎಸೆನ್ಷಿಯಲ್ ಆಯಿಲ್ನ ಅಪ್ಲೈ ಮಾಡ್ತೀನಿ. ಅದರಿಂದ ನೆಕ್ಸ್ಟು ಸಣ್ಣ ಇರುವೆಗಳೆಲ್ಲ ಬರೋದು ಅವಾಯ್ಡ್ ಆಗುತ್ತೆ. ಈ ಬುಕ್ಸ್ ಎಲ್ಲ ಏನು ನೋಡ್ತಿದ್ದೀರಾ, ನನ್ನ ಜಾಬ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕಂಟೆಂಟ್ನೆಲ್ಲ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಇರ್ತೀನಿ. ಇದುವರೆಗೂ ನಾನು ಒಂದು 4-5 ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅದೆಲ್ಲದನ್ನ ಕೂಡ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಈ ಒಂದು ಗಿಫ್ಟಿಂಗ್ ಕವರ್ಸ್ ಎಲ್ಲ ಏನಿರುತ್ತೆ, ಯಾರಾದರೂ ಗಿಫ್ಟ್ ಕೊಟ್ಟಾಗ ಈ ಒಂದು ಕವರ್ಸ್ನ ಬಿಸಾಡ್ದಿರಾ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ನೆಕ್ಸ್ಟ್ ಟೈಮು ಗಿಫ್ಟ್ ಕವರ್ ಮಾಡಬೇಕಾದ್ರೆ ಈ ಒಂದು ಕವರ್ಸ್ನ ಯೂಸ್ ಮಾಡ್ಕೊಳ್ಬೋದು.
ಬೆಡ್ ಸೈಡ್ ಟೇಬಲ್ಲು, ಇದನ್ನು ಯಾವ ರೀತಿ ಆರ್ಗನೈಸ್ ಮಾಡೋದು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಕೂಡ ನಾನು ಮೇಕಪ್ಗೆ ಸಂಬಂಧಪಟ್ಟಿರುವಂಥ ಡ್ರೆಸ್ಸಿಂಗ್ ಟೇಬಲ್ಸ್ನ ಎಲ್ಲ ಕೂಡ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೋದು ಝೀರೋ ಕಾಸ್ಟಲ್ಲಿ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ಹೊಸಬರಾಗಿದ್ದರೆ ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಏನು ಬ್ಯಾಗ್ ನೋಡ್ತಿದ್ದೀರಾ, ಈ ಒಂದು ಪೌಚಲ್ಲಿ ನಾನು ಈ ಹೆಡ್ಸೆಟ್ ಎಲ್ಲನೂ ಇರುತ್ತೆ ಅಲ್ವಾ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಯೂಸ್ ಮಾಡಿರುವಂಥದ್ದು ಝೀರೋ ಕಾಸ್ಟ್ ಆರ್ಗನೈಸರ್ಸೇ. ಈ ಫುಡ್ ಪ್ಯಾಕ್ ಮಾಡಿದಾಗ ಅಥವಾ ಸ್ವೀಟ್ ಬಾಕ್ಸ್ ಎಲ್ಲ ಬಂದಿರುತ್ತೆ ಅಲ್ವಾ, ಅದರ ಸಹಾಯದಿಂದ ಈ ರೀತಿ ಸೆಕ್ಷನ್ಸ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. 잠에서 깨어나면 오늘 날씨 먼저 확인. ಇನ್ನೊಂದು ಕಡೆ ಐರನ್ ಬಾಕ್ಸ್ ಇರ್ಬೋದು, ಬೆಡ್ ಲೈಟ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಟೈಮ್ ಇದ್ದಾಗ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲದನ್ನ ಕೂಡ ಸೆಟ್ ಮಾಡ್ಕೊಳ್ತೀವಿ. ಹಬ್ಬಗಳ ಟೈಮಲ್ಲಿ ಅಥವಾ ಒಕೇಶನಲ್ಲಿ ಮಾಡ್ತೀವಿ ಅಂದಾಗ ಹರಿಬರಿ ಇರುತ್ತೆ. ಈ ರೀತಿ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. 언제나 오늘 갓길기도 해요. ಸಮ್ಮರ್ ಆಗಿರೋ ಕಾರಣ ಕೆಲವೊಂದ್ಸರಿ ಸೊಳ್ಳೆಗಳೆಲ್ಲ ಮನೆ ಒಳಗಡೆ ಬಂದ್ಬಿಡ್ತಾ ಇರುತ್ತೆ. ಅದನ್ನು ಸಾಯಿಸೋದಕ್ಕೋಸ್ಕರ ಈ ರೀತಿ ನಾನು ಒಂದು ಬ್ಯಾಟ್ನ ಇಟ್ಕೊಂಡಿದ್ದೀನಿ. ಈ ಒಂದು ಬ್ಯಾಟ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೋಸ್ಕರ ವೈರ್ ಕೂಡ ಬಂದಿದೆ. ಅದನ್ನು ಕೂಡ ಈ ಒಂದು ಬೆಡ್ ಸೈಡ್ ಟೇಬಲಲ್ಲೇ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. 내게 마지막 사랑. ಸ್ಟಡಿ ಯೂನಿಟ್ಸ್ ಹತ್ರ ಇರ್ಬೋದು ಅಥವಾ ಈ ಡ್ರೆಸ್ಸಿಂಗ್ ಟೇಬಲ್ಸ್ ಹತ್ರ ಇರ್ಬೋದು, ಆದಷ್ಟು ನೀವು ಕೌಂಟರ್ ಏನು ಬರುತ್ತೆ, ಈ ಒಂದು ಕೌಂಟರ್ ಮೇಲೆ ಗ್ಲಾಸ್ ಹಾಕ್ಸ್ತೀರಾ, ಗ್ರಾನೈಟ್ ಇರ್ಬೋದು ಅಥವಾ ಮನೆಗೆ ಏನು ಟೈಲ್ಸ್ ಹಾಕ್ಸಿರ್ತೀರಾ ಅದನ್ನೇ ಹಾಕ್ಸ್ಕೊಳ್ಳೋದ್ರಿಂದ ಕ್ಲೀನಿಂಗು ಮೇಂಟೆನೆನ್ಸ್ ತುಂಬಾ ಈಸಿ ಆಗುತ್ತೆ. ಒಂದು ವೇಳೆ ಈ ರೀತಿ ಗ್ಲಾಸ್ ಹಾಕ್ಸೋದಾದರೆ ಸಣ್ಣ ಸಣ್ಣ ಧೂಳೆಲ್ಲ ಕೂಡ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ನಿಮಗೆ ಈ ಒಂದು ಗ್ಲಾಸ್ ಕವರ್ ಆಗಿರುತ್ತೆ ಅಲ್ವಾ, ಯಾವ ರೀತಿ ಹೋಗುತ್ತೆ ಅಂತ ಅಂದ್ಕೊಳ್ಬೋದು. ಸೊ ಆಗಾಗ ನೀವು ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಫಂಗಸ್ ಎಲ್ಲ ಕೂಡ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ನೋಡ್ತಿದ್ದೀರಲ್ವಾ, ಇಷ್ಟೊಂದು ಧೂಳು ಅನ್ನೋದು ಕಲೆಕ್ಟ್ ಆಗಿದೆ. ಗ್ಲಾಸ್ ಒಳಗಡೆ ಕೂಡ ಮೈನ್ಯೂಟ್ ಆಗಿರುವಂಥ ಡಸ್ಟ್ ಪಾರ್ಟಿಕಲ್ಸ್ ಒಂದೊಂದೇ ಸೇರಿಕೊಂಡು ಎಲ್ಲದೂ ಕೂಡ ತುಂಬ ಫಂಗಸ್ ಆಗಿ ಅಥವಾ ವೈಟ್ ಪ್ಯಾಚಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ. ಇದಕ್ಕಿಂತ ಬೆಸ್ಟ್ ಅಂದರೆ ಗ್ರಾನೈಟ್ಸ್ ಇರ್ಬೋದು ಅಥವಾ ಈ ಒಂದು ಟೈಲ್ಸ್ ಏನು ಹಾಕ್ಸ್ತೀವಿ ಅದನ್ನೇ ನಾವು ಕೌಂಟರ್ಗೂ ಕೂಡ ಹಾಕ್ಸ್ಕೊಳ್ಳೋದಾದರೆ ಡೈಲಿ ನಾವು ನೆಲ ಒರೆಸ್ಬೇಕಾದ್ರೇ ಡೈರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ಮನೆ ಕಟ್ತಾ ಇದ್ರೆ ಯೂಸ್ ಆಗ್ಬೋದು ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಜಾಗನ ಕಡಿಮೆ ಬಜೆಟಲ್ಲಿ ಆರ್ಗನೈಸ್ ಮಾಡಬೇಕು ಅಥವಾ ಡೆಕೋರ್ ಮಾಡಬೇಕು ಅನ್ನೋದಾದರೆ ಇಂಡೋರ್ ಪ್ಲಾಂಟ್ಸ್ ಆ್ಯಡ್ ಮಾಡಲೇಬೇಕು. ಈ ಒಂದು ಗಿಡನ ನಾನು 3 ಇಯರ್ಸಿಂದ ಕೂಡ ಬೆಳೆಸ್ತಾ ಇದ್ದೀನಿ. ಜಸ್ಟ್ ಬಾಟಲಲ್ಲಿ ನೀರು ಹಾಕಿ ಅದರೊಳಗಡೆ ಕಟ್ಟಿಂಗ್ಸ್ನ ಇಟ್ಟಿದ್ದೀನಿ ಅಷ್ಟೇ. ಸ್ಟೋರೇಜ್ ಜಾಸ್ತಿ ಬೇಕು, ಜಾಗ ಕಡಿಮೆ ಇದೆ ಅಂತ ಅಂದವರು ಈ ರೀತಿ ಲಾಫ್ಟ್ನ ಮಾಡಿಸ್ಕೊಂಡ್ರೆ ಈ ಕಬೋರ್ಡ್ಸ್ ಮೇಲೆ ತುಂಬ ಪ್ಲೇಸ್ ಅನ್ನೋದು ಇರುತ್ತೆ. ಅದರೊಳಗಡೆ ನಾವು ಎಲ್ಲ ರೀತಿಯ ವಸ್ತುಗಳನ್ನ ಕೂಡ ಬಾಕ್ಸ್ಗಳಲ್ಲಿ ಹಾಕಿ ಆರ್ಗನೈಸ್ ಮಾಡ್ಕೊಳ್ಬೋದು. 그냥 모두 좋았어 널 만나서 ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮ ಮನೇನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. 세상에서 제일 행복한 순간 널 만나고 매일